Hello students. Today's video I will continue with Microsoft Word. The last class I explained macros, letters and mailing of tools menu. Okay, so ಇಲ್ಲಿ what are the uses of letters and mailings and macros. Today class I will explain templates and add-ins, autocorrect, customize and options and tables menu. Okay, so students, so ಇಲ್ಲಿ what is the uses of templates ಅಂತ. So ಇಲ್ಲಿ templates is ready themes or ready contents ಅಂತ ಹೇಳ್ತೀವಿ. ಸೊ ಅಂದ್ರೆ ಇಲ್ಲಿ ಟೆಂಪ್ಲೇಟ್ಸ್ ಅನ್ನುವಂಥದ್ದು ಒಂದು ರೆಡಿ ಕಂಟೆಂಟ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಕಂಟೆಂಟ್ಸ್ ಅನ್ನ ನಾವು ನಮಗೆ ಬೇಕಾಗಿರೋ ಫಾರ್ಮೇಟ್ಸ್ ಅನ್ನ, ಕಂಟೆಂಟ್ಸ್ ಮೀನ್ಸ್ ಫಾರ್ಮೇಟ್ಸ್, ಆ ಫಾರ್ಮೇಟ್ಸ್ ಅನ್ನ ನಮಗೆ ಹೇಗೆ ಬೇಕು ಆ ಫಾರ್ಮೇಟ್ಸ್ ಅನ್ನ ನಾವು ರೆಡಿ ಮಾಡ್ಕೋಬಹುದು. ಇಲ್ಲ ಡಿಫಾಲ್ಟ್ ಇರುವಂತ ಒಂದು ಟೆಂಪ್ಲೇಟ್ಸ್ ಅನ್ನ ನಾವು ಏನ್ ಮಾಡ್ಬೋದು, ಯೂಸ್ ಮಾಡ್ಕೊಳ್ಬಹುದು. ಓಕೆ, ಸೊ ಈ ಟೆಂಪ್ಲೇಟ್ಸ್ ಅನ್ನ ನಾವು ತಗೊಳ್ಳುವಾಗ ಫಾರ್ ಎಕ್ಸಾಂಪಲ್ ಆಗಿ ಇಲ್ಲಿ ನ್ಯೂ ಡಾಕ್ಯುಮೆಂಟ್ ತಗೊಂಡಾಗ ಇಲ್ಲಿ ನಮಗೊಂದು ಟೆಂಪ್ಲೇಟ್ಸ್ ಬೇಕಾಗಿರುತ್ತೆ. ಸೊ ಟೆಂಪ್ಲೇಟ್ಸ್ ಅಲ್ಲಿ ನಾವು ಏನ್ ಮಾಡ್ಬೋದು, ಸೊ ಟೂಲ್ಸ್ ಮೆನುದಲ್ಲಿರುವಂತ ಟೆಂಪ್ಲೇಟ್ಸ್ ಅಂಡ್ ಆಡ್-ಇನ್ಸ್ ಅಲ್ಲಿ ತಗೋಬಹುದು. ಇಲ್ಲ ಅಂತಂದ್ರೆ ಇಲ್ಲಿ ಟಾಸ್ಕ್ ಪ್ಯಾನ್ ಅಂತ ಬರುತ್ತಲ್ಲ, ಸೊ ಟಾಸ್ಕ್ ಪ್ಯಾನ್ ಅಲ್ಲಿ ಆನ್ ಮೈ ಕಂಪ್ಯೂಟರ್ ಅಂತ ಇರುತ್ತೆ ನೋಡಿ, ನಮ್ಮ ಕಂಪ್ಯೂಟರ್ ಅಲ್ಲಿ ಇರುವಂತದ್ದನ್ನ ನಾವೇನ್ ಮಾಡ್ಬೋದು, ಸೊ ಇಲ್ಲಿ ನ್ಯೂ ಡಾಕ್ಯುಮೆಂಟ್ ಟಾಸ್ಕ್ ಪ್ಯಾನ್ ಇಂದ ನಾವು ಅಪ್ಲೈ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ಆನ್ ಮೈ ಕಂಪ್ಯೂಟರ್ ಅನ್ನ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ರೈಟ್ ಕ್ಲಿಕ್, ಸೊ ಇಲ್ಲಿ ಡಿಫರೆಂಟ್ ಬರುತ್ತೆ. ಒಂದು ಜನರಲ್ ಅಂತ ಇದೆ, ಇಲ್ಲಿ ಬ್ಲಾಂಕ್ ಡಾಕ್ಯುಮೆಂಟ್, XML, ವೆಬ್ ಪೇಜ್, ಅದಾದ್ಮೇಲೆ ಲೀಗಲ್, ಅದಾದ್ಮೇಲೆ ಲೆಟರ್ಸ್ ಅಂಡ್ ಫ್ಯಾಕ್ಸಸ್, ಮೇಲ್ಮರ್ಸ್, ಮೆಮೋಸ್, ಈ ತರ ಆಪ್ಷನ್ಗಳು ಅಂದ್ರೆ ಡಿಫರೆಂಟ್ ಆಪ್ಷನ್ಗಳಿದೆ. ಸೊ ಯು ಆರ್ ಚೂಸ್ ಎನಿ ಒನ್. ಓಕೆ, ನೀವು ಯಾವ್ದಾದ್ರು ಒಂದನ್ನ ಚೂಸ್ ಮಾಡ್ಕೋಬಹುದು. ಸೊ ಇದರಲ್ಲಿ ನಿಮ್ಗೆ ಯಾವ್ದು ಬೇಕು, ಅದರ ಈಗ ಪ್ಯಾಕ್ಸ್ ಬೇಕು, ಕ್ಯಾಟಗರಿ ಬೇಕು, ಕಂಟೆಂಪ್ರರಿ ಲೆಟರ್ಸ್ ಬೇಕು, ಸೊ ಯಾವ್ದು ಬೇಕು ಅದನ್ನ ಚೂಸ್ ಮಾಡಿ ಓಕೆ ಮಾಡಿದ್ರೆ ಏನಾಗುತ್ತೆ, ಸೊ ನಮ್ಮ ಒಂದು ಪೇಜಿಗೆ ಅಪ್ಲೈ ಆಗುತ್ತೆ. ಓಕೆ, ಸೊ ಇದು ಒಂದು ಫಾರ್ಮೆಟ್ ಅಂದ್ರೆ ರೆಡಿ ಫಾರ್ಮೆಟ್. ನಿಮ್ಗೆ ಏನ್ ಬೇಕು ಇಲ್ಲಿ ಕಂಪನಿ ನೇಮ್ಸ್ ಅನ್ನೋದ ಇಲ್ಲಿ ಬರೀಬಹುದು ಇಲ್ಲಿ. ಓಕೆ, ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಇಲ್ಲಿ ನೀವು ಕ್ಲಿಕ್ ಹಿಯರ್ ಅಂಡ್ ಟೈಪ್ ರಿಟರ್ನ್ ಅಡ್ರೆಸ್ ಅಂತ ಇದೆ. ಅಂದ್ರೆ ನೀವೀಗ ನೀವು ಏನೋ ಒಂದು ಇದನ್ನ ಕಳಿಸುವಾಗ ಈಗ ರಿಟರ್ನ್ ಅಡ್ರೆಸ್ ಏನಾದ್ರು ಇದ್ರೆ ಸೊ ಇಲ್ಲಿ ಟೈಪ್ ಮಾಡ್ಕೋಬಹುದು. ಸೊ ಇಲ್ಲಿ ನಿಮ್ಗೆ ಏನ್ ಬೇಕು ಅದನ್ನ ಮಾಡಿಫೈ ಮಾಡ್ಕೊಳ್ಬಹುದು ಅಂತ. ಓಕೆ, ಸೊ ಇದು ಆಟೋ ಫಾರ್ಮೆಟ್ ಅಂದ್ರೆ ಇಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಆಟೋ ಫಾರ್ಮೆಟ್ಸ್ ಇರುತ್ತೆ. ಸೊ ನಿಮ್ಗೆ ಯಾವ್ದು ಬೇಕೋ ಆ ಫಾರ್ಮೆಟ್ಸ್ ಅನ್ನ ಅಪ್ಲೈ ಮಾಡ್ಕೋಬಹುದು. ಓಕೆ, ಸೊ ಇದು ಇಟ್ ಇಸ್ ಅಪ್ಲೈ ಟು ನ್ಯೂ ಪೇಜ್. ಓಕೆ, ಸೊ ಇದಕ್ಕೆ ಏನಂತೀವಿ, ಟೆಂಪ್ಲೇಟ್ಸ್ ಅಂಡ್ ಆಡ್-ಇನ್ಸ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಆಟೋ ಕರೆಕ್ಟ್ ಆಪ್ಷನ್ ಅಂತ ಇರುತ್ತೆ. ಸೊ ಇಲ್ಲಿ ಆಟೋ ಕರೆಕ್ಟ್ ಆಪ್ಷನ್ ಅಂತಂದ್ರೆ ಈಗ ಆಟೋಮೆಟಿಕ್ಲಿ ಕನ್ವರ್ಟ್ ದಿ ಬಿಗ್ ಲೆಟರ್ಸ್ ಆರ್ ಆಟೋಮೆಟಿಕ್ಲಿ ಕರೆಕ್ಷನ್ ದಿ ವರ್ಡ್ಸ್ ಆರ್ ಲೆಟರ್ಸ್ಗಳನ್ನ ಆಟೋಮೆಟಿಕ್ ಆಗಿ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಯೂಸ್ ಆಗುವಂಥದ್ದು. ಓಕೆ, ಸೊ ಅದಕ್ಕೆ ಆಟೋ ಕರೆಕ್ಟ್ ಆಪ್ಷನ್ ಅಂತ ಹೇಳ್ತೀವಿ. ಸೊ ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಆಗಿ ಇಲ್ಲಿ ಏನಿರುತ್ತೆ ಕೇಳಿದ್ರೆ ಚೇಂಜ್ ಕೇಸ್ ಆಪ್ಷನ್ ಅಂತ ಬರುತ್ತೆ. ಓಕೆ, ಸೊ ಚೇಂಜ್ ಕೇಸ್ ಅಲ್ಲಿ ದೇರ್ ಆರ್ 5 ಟೈಪ್ಸ್ ಆಫ್ ಚೇಂಜ್ ಕೇಸ್ ಆಪ್ಷನ್ಸ್ ಇರುತ್ತೆ ಇಲ್ಲಿ. ಓಕೆ, ಸೊ ಇಲ್ಲಿ ನಿಮಗೆ ಏನೇನಿರುತ್ತೆ ಕೇಳಿದ್ರೆ ಸೆಂಟೆನ್ಸ್ ಕೇಸ್, ಲೋವರ್ ಕೇಸ್, ಅಪ್ಪರ್ ಕೇಸ್, ಟೈಟಲ್ ಕೇಸ್ ಮತ್ತೆ ಟಾಗಲ್ ಕೇಸ್ ಅಂತ ಇರುತ್ತೆ. ಸೊ ಇಲ್ಲಿ ಆಟೋ ಕರೆಕ್ಟ್ ಆಪ್ಷನ್ ಏನ್ ಮಾಡುತ್ತೆ ಕೇಳಿದ್ರೆ ಇಟ್ ನಥಿಂಗ್ ಬಟ್ ಸೆಂಟೆನ್ಸ್ ಕೇಸ್ ಅಂತ. ಓಕೆ, ಆಟೋ ಕರೆಕ್ಟ್ ಆಪ್ಷನ್ ಇಸ್ ಯೂಸ್ಡ್ ಫಾರ್ ಸೆಂಟೆನ್ಸ್ ಕೇಸ್ ಆಪ್ಷನ್ಸ್. ಅಂದ್ರೆ ಈಗ ಫಸ್ಟ್ ಲೆಟರ್ ನಮ್ಗೆ ಏನಾಗಬೇಕು, ಆಟೋಮೆಟಿಕ್ಲಿ ಅದೇನಾಗಬೇಕು, ಬಿಗ್ ಲೆಟರ್ ಆಗಬೇಕು. ಸೊ ಆಗ ನಾವು ಸೆಂಟೆನ್ಸ್ ಕೇಸ್ ಅನ್ನ ಯೂಸ್ ಮಾಡಬಹುದು. ಇಲ್ಲಿ ಎಷ್ಟು ಚೇಂಜ್ ಕೇಸ್ ಆಪ್ಷನ್ಸ್ ಇದೆ, ಕೇಸಸ್ಗಳು ಟೋಟಲ್ 5 ಟೈಪ್ ಇದೆ ನೋಡಿ. ಸೆಂಟೆನ್ಸ್ ಕೇಸ್, ಲೋವರ್ ಕೇಸ್, ಅಪ್ಪರ್ ಕೇಸ್, ಟೈಟಲ್ ಕೇಸ್ ಮತ್ತೆ ಟಾಗಲ್ ಕೇಸ್. ಸೊ ಇವೆಲ್ಲವೂ ಒಂದೊಂದು ವರ್ಕ್ ಅನ್ನ ಮಾಡುತ್ತೆ. ಸೆಂಟೆನ್ಸ್ ಕೇಸ್ ಅಂತಂದ್ರೆ ಇಟ್ ಇಸ್ ಕನ್ವರ್ಟ್ ದಿ ಫಸ್ಟ್ ಲೆಟರ್ಸ್. ಈಗ ಫಸ್ಟ್ ಸೆಂಟೆನ್ಸಿನ ಫಸ್ಟ್ ಲೆಟರ್ ಅನ್ನ ಏನ್ ಮಾಡುತ್ತೆ, ಬಿಗ್ ಲೆಟರ್. ಲೋವರ್ ಕೇಸ್ ಅಂದ್ರೆ ಕನ್ವರ್ಟ್ ದಿ selected text into lower case. upper case ಅಂದ್ರೆ ಕನ್ವರ್ಟ್ ದಿ ಅಪ್ಪರ್ ಕೇಸ್ ಅಂದ್ರೆ ಬಿಗ್ ಲೆಟರ್ಸ್ ಗೆ ಅದೇನ್ ಮಾಡುತ್ತೆ, ಕನ್ವರ್ಟ್ ಮಾಡುತ್ತೆ. ಟೈಟಲ್ ಕೇಸ್ ಅಂತಂದ್ರೆ ಆಲ್ ವರ್ಡ್ಸ್ ಕನ್ವರ್ಟ್ ದಿ ಫಸ್ಟ್ ಲೆಟರ್ಸ್ ಅಂದ್ರೆ ಅಪ್ಪರ್ ಕೇಸ್ ಗೆ ಅದೇನ್ ಮಾಡುತ್ತೆ, ಫಸ್ಟ್ ಲೆಟರ್ಸ್ ಅನ್ನ ಕ್ಯಾಪಿಟಲೈಸ್ ಆಗಿ ಕನ್ವರ್ಟ್ ಮಾಡೋದು. ಟಾಗಲ್ ಕೇಸ್ ಅಂತಂದ್ರೆ ಸ್ಮಾಲ್
ಫಸ್ಟ್ ಲೆಟರ್ಸ್ ಎಲ್ಲ ಸ್ಮಾಲ್ ಲೆಟರ್ಸ್, ಮಿಕ್ಕಿದ್ದೆಲ್ಲ ಏನಾಗುತ್ತೆ ಬಿಗ್ ಲೆಟರ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ಸೊ ಇದೇ ಥರ ಆಪ್ಷನನ್ನು ನಾನು ಯಾಕೆ ನಿಮಗೆ ಹೇಳೋಕ್ಕೆ ಹೇಳಿದ್ರೆ, ಇಲ್ಲಿ ಆಟೋ ಕರೆಕ್ಟ್ ಆಪ್ಷನ್ ಅಂತಂದರೆ ಅದೇ, ಈಗ ನಾವು ಏನೇ ಒಂದನ್ನು ಬರೆದಾಗ, ಓಕೆ, ಸೊ ಟೈಪ್ ಮಾಡಿದಾಗ ನಮಗೇನಾಗುತ್ತೆ ಕೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಆಗಿ ನೀವೀಗ ಕಂಪ್ಯೂಟರ್ ಅಂತ ಬರೀತೀರಿ, ಫಸ್ಟ್ ಲೆಟರ್ ಏನಾಯಿತು ಆಟೋಮೆಟಿಕ್ಲಿ ಬಿಗ್ ಲೆಟರ್ ಆಯಿತು ಅಲ್ವಾ. ಸೊ ಈಗ ನೀವು ಯಾವಾಗ ಸೆಂಟೆನ್ಸನ್ನು ಕಂಟಿನ್ಯೂ ಅಂದರೆ ಒಂದು ಸೆಂಟೆನ್ಸ್ ಮುಗಿದ ತಕ್ಷಣ ನೆಕ್ಸ್ಟ್ ಸೆಂಟೆನ್ಸನ್ನು ಕಂಟಿನ್ಯೂ ಮಾಡ್ತಿರೋ ಫುಲ್ ಸ್ಟಾಪನ್ನು ಕೊಟ್ಟು, ಸೊ ಆಗ ಅದೇನಾಗುತ್ತೆ ಕೇಳಿದ್ರೆ ಆಟೋಮೆಟಿಕ್ಲಿ ಬಿಗ್ ಲೆಟರ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ನಾನು ಇಲ್ಲಿ ಸ್ಮಾಲ್ ಲೆಟರ್ ಬರೀತಾ ಇದ್ದೆ ನೋಡಿ. ಸೊ ಇಲ್ಲಿ ನಾನು ಡಿವೈಸ್ ಅಂತ ಸ್ಮಾಲ್ ಲೆಟರ್ ಬರೆದೆ, ಸೊ ಆಟೋಮೆಟಿಕ್ಲಿ ಅದು ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಇದಕ್ಕೆ ನಾವೇನಂತೀವಿ ಆಟೋ ಕರೆಕ್ಟ್ ಆಪ್ಷನ್ ಅಂತ ಹೇಳ್ತೀವಿ. ಓಕೆ, ಆಟೋ ಕರೆಕ್ಟ್ ಆಪ್ಷನಲ್ಲಿ ನಿಮಗೆ ಇಲ್ಲಿ ಬೇರೆ ಬೇರೆ ಥರ ಕರೆಕ್ಷನ್ ಇದೆ. ಇಲ್ಲಿ ಕರೆಕ್ಟು ಇನಿಷಿಯಲ್ ಕ್ಯಾಪಿಟಲ್ಸ್ ಅಂತ, ಈಗ 2 ಲೆಟರನ್ನು ಕ್ಯಾಪಿಟಲೈಸ್ ಆಗಬೇಕು ಅಂತಂದರೆ ಇದನ್ನು ರೈಟ್ ಮಾರ್ಕ್ ಹಾಕ್ಕೋಬೇಕು. ಕ್ಯಾಪಿಟಲೈಸ್ ಫಸ್ಟ್ ಲೆಟರ್ಸ್ ಆಫ್ ಸೆಂಟೆನ್ಸ್, ಕ್ಯಾಪಿಟಲೈಸ್ ಫಸ್ಟ್ ಲೆಟರ್ಸ್ ಆಫ್ ಟೇಬಲ್ಸ್ ಮತ್ತು ಸೆಲ್ಸ್. ಟೇಬಲ್ ಹಾಕ್ಕೊಂಡಿದ್ದಾಗ ನಾವು ಫಸ್ಟ್ ಲೆಟರ್ಸ್ ಏನಾಗಬೇಕು ಅಲ್ಲೂ ಕ್ಯಾಪಿಟಲ್ ಬೇಕು ಅಂತಂದರೆ ಇದನ್ನು ಆ್ಯಕ್ಟಿವೇಟ್ ಮಾಡ್ಕೋಬೋದು. ಓಕೆ, ನೇಮ್ ಆಫ್ ದಿ ಡೇ, ಈಗ ಸಂಡೇ ಮಂಡೇ ಟ್ಯೂಸ್ಡೇ ಇದೆಲ್ಲ ಬರೆದಾಗ ಆಟೋಮೆಟಿಕ್ಲಿ ಫಸ್ಟ್ ಲೆಟರ್ ಏನಾಗುತ್ತೆ ಕ್ಯಾಪಿಟಲ್ ಆಗುತ್ತೆ. ಓಕೆ, ಸೊ ಇದರಲ್ಲಿ ಯಾವ್ಯಾವ ಆಪ್ಷನ್ ಬೇಕು ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಓಕೆ, ಸೊ ಇದಕ್ಕೆ ಆಟೋ ಕರೆಕ್ಟ್ ಆಪ್ಷನ್ ಅಂತ ಹೇಳ್ತೀವಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನಿಮ್ಗೆ ಯಾವುದು ಬೇಕೋ, ಈಗ ಸಿ ಅನ್ನು ಪ್ರೆಸ್ ಮಾಡಿದಾಗ ಆಟೋಮೆಟಿಕ್ಲಿ ಅದು ಕಂಪ್ಯೂಟರ್ ಅಂತ ಟೈಪ್ ಆಗಬೇಕು. ಸೊ ಆ ಥರ ಬೇಕಿದ್ರೆ ನೀವು ಇಲ್ಲಿ ಆ್ಯಡ್ ಮಾಡಿ ಇಟ್ಕೋಬೋದು. ಓಕೆ, ಸೊ ಇಲ್ಲಿ ಕಂಪ್ಯೂಟರ್ ಅಂತ ಇದ್ದರೆ ನೀವು ಇದನ್ನು ಆ್ಯಡ್ ಮಾಡಿ ಇಟ್ಕೋಬೋದು ಹೀಗೆ. ಓಕೆ, ಸೊ ಈ ಥರ ಆ್ಯಡ್ ಮಾಡಿ ನೀವು ಅದರಲ್ಲಿ ಇಟ್ಕೊಳ್ಬೋದು. ಅದು ಬಿಟ್ಟರೆ ಈಗ ನೆಕ್ಸ್ಟ್ ಕೆಲವೊಂದು ಟೈಮು ಈಗ ನಿಮಗೆ ಸ್ಮೈಲಿ ಫೇಸ್ ಎಲ್ಲ ಬೇಕಿದ್ರೆ, ಸೊ ಅದೆಲ್ಲ ಆಟೋ ಕರೆಕ್ಟ್ ಆಪ್ಷನಲ್ಲಿ ಇರುತ್ತೆ. ಈಗ 2 ಕೋಲನ್ ಹಾಕಿ ಸೊ ಇಲ್ಲಿ ನಾನು 2 ಕೋಲನ್ ಹಾಕಿ ಕ್ಲೋಸ್ ಬ್ರ್ಯಾಕೆಟನ್ನು ಹಾಕಿದರೆ ಅದು ಆಟೋಮೆಟಿಕ್ಲಿ ಏನಾಗುತ್ತೆ ಸ್ಮೈಲಿ ಫೇಸ್ ಬರುತ್ತೆ. ಓಕೆ, ಸೊ ಇದೆ ಈ ಥರ ಬೇಕಿದ್ರೆ ಅದನ್ನು ಇಟ್ಕೋಬೋದು, ಇಲ್ಲ ಸ್ಮೈಲಿ ಫೇಸ್ ಬೇಕಿದ್ರೆ ಸ್ಮೈಲಿ ಫೇಸನ್ನು ಇಟ್ಕೋಬೋದು. ಓಕೆ, ಸೊ ನೆಕ್ಸ್ಟು ಈಗ ನಿಮಗೆ 2 ಮೈನಸ್ ಚಿಹ್ನೆ ಹಾಕಿ 1 ಗ್ರೇಟರ್ ದೆನ್ ಹಾಕಿದರೆ ಆಟೋಮೆಟಿಕ್ಲಿ ಎರರ್ ಮಾರ್ಕ್ ಆಗುತ್ತೆ. ಸೊ ಈ ಥರ ಎಲ್ಲ ಆಪ್ಷನ್ ಬೇಕಿದ್ದಾಗ ನೀವೇನು ಮಾಡ್ಬೋದು, ಆಟೋ ಕರೆಕ್ಟ್ ಆಪ್ಷನಿಂದ ಇನ್ಸರ್ಟ್ ಮಾಡ್ಕೋಬೋದು ನೀವು ಇಲ್ಲಿ. ಓಕೆ, ಇಲ್ಲಿ ತುಂಬ ಆಪ್ಷನ್ಗಳಿದೆ ಕಾಣಿಸ್ತಾ ಇದೆ ಅಲ್ವಾ. ಸೊ ಯಾವ ಒಂದು ಈಗ ಕಾಪಿ ರೈಟಿಂಗು, ರಿಜಿಸ್ಟರ್, ಸಿಂಬಲ್ ಈ ಥರ ಎಲ್ಲ ಬೇಕು ಅಂದರೆ ಈಗ ಸಿ ಬ್ರ್ಯಾಕೆಟ್ ಓಪನ್ ಸಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಿದ್ರೆ ಕಾಪಿ ರೈಟಿಂಗ್ ಆಗುತ್ತೆ ನೋಡಿ. ಬ್ರ್ಯಾಕೆಟ್ ಓಪನ್ ಆರ್ ಬ್ರ್ಯಾಕೆಟ್ ಓಪನ್ ಮಾಡಿದ್ರೆ ಅದೇನಾಗುತ್ತೆ ರಿಜಿಸ್ಟರ್ ಸಿಂಬಲ್ ಆಗುತ್ತೆ ಅಲ್ವಾ. ಸೊ ಈ ಥರ ಸಿಂಬಲ್ಸ್ಗಳನ್ನೆಲ್ಲ ಯೂಸ್ ಮಾಡ್ಕೊಳ್ಳಿಕ್ಕೆ ನಾವೇನು ಮಾಡ್ತೀವಿ ಆಟೋ ಕರೆಕ್ಟ್ ಆಪ್ಷನನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟು ಕಸ್ಟಮೈಸ್ ಅಂತ ಇದೆ. ಕಸ್ಟಮೈಸ್ ಅಂತಂದರೆ ಅಪ್ಲೈಯಿಂಗ್ ಡಿಫ್ರೆಂಟ್ ಟೂಲ್ ಬಾರ್ಸ್. ಓಕೆ, ಬೇರೆ ಬೇರೆ ಟೂಲ್ ಬಾರ್ಸ್ಗಳನ್ನು ನಮಗೆ ಬೇಕಿದ್ದಾಗ ಅಪ್ಲೈ ಮಾಡ್ಕೊಳ್ಳೋದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಂತ ಇದೆ. ಈ ಫಸ್ಟ್ ನಾವು ಮೆನು ಬಾರಿನ ಕೆಳಗಡೆ ಇರುವಂಥದ್ದಕ್ಕೆ ಸ್ಟ್ಯಾಂಡರ್ಡ್ ಟೂಲ್ ಬಾರ್, ಫಾರ್ಮೆಟಿಂಗ್ ಟೂಲ್ ಬಾರ್, ಅದಾದಮೇಲೆ ಇದು ಮೇಲ್ ಮರ್ಜ್ ಟೂಲ್ ಬಾರ್ ಆಗಿದೆ ಅಲ್ವಾ. ಸೊ ಈ ಥರ ಎಲ್ಲ ಟೂಲ್ ಬಾರ್ಸ್ಗಳು ಬೇಡ ನಿಮಗೆ ಅಂತಂದರೆ ಈಗ ಮೇಲ್ ಮರ್ಜ್ ಟೂಲ್ ಬಾರ್ ಇಲ್ಲಿ ರೈಟ್ ಮಾಡ್ಕಿದ್ರೆ ತೆಗೆದ್ರೆ ಏನಾಗುತ್ತೆ ಆಟೋಮೆಟಿಕ್ಲಿ ಹೋಗ್ತದೆ ಅಲ್ವಾ. ಸೊ 3D ಇದೆ ಆಟೋಮೆಟಿಕ್ಲಿ ಬಂತು. ಓಕೆ, ಸೊ ನಿಮಗೆ ಯಾವ ಟೂಲ್ ಬಾರ್ಸ್ಗಳು ಬೇಕೋ ಆ ಟೂಲ್ ಬಾರ್ಸ್ಗಳನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಕಸ್ಟಮೈಸ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಅಂತ ಇದೆ. ಸೊ ಇಲ್ಲಿ ಆಪ್ಷನ್ ಅಂತಂದರೆ ಈಗ ನಿಮಗೆ ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ಚೆಕ್, ಸೊ ಈ ಥರ ಆಪ್ಷನ್ಗಳೆಲ್ಲ ಬೇಕಿದ್ದಾಗ ನೀವು ಇಲ್ಲಿ ಹೈಲೈಟ್ ಮಾಡ್ಕೋಬೋದು. ಈಗ ಸ್ಪೆಲ್ಲಿಂಗ್ ಚೆಕ್ ನಿಮ್ಮದು ಕರೆಕ್ಷನ್ ರಾಂಗ್ ಇದ್ದಾಗ ಕರೆಕ್ಷನ್ ಮಾಡುತ್ತೆ, ರೆಡ್ ಮಾರ್ಕ್ ಬರುತ್ತಲ್ವ. ಸೊ ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ಚೆಕ್ ಅಂತಂದರೆ ಏನಾಗುತ್ತೆ ಕೇಳಿದ್ರೆ, ಈಗ ನಾವೇನೇ ಒಂದು ರಾಂಗನ್ನು ಬರೆದಾಗ ಅದೇನು ಮಾಡುತ್ತೆ ಕೇಳಿದ್ರೆ ರಾಂಗ್ ತೋರಿಸುತ್ತಲ್ವ. ಸೊ ಇಲ್ಲಿ ಕಂಪ್ಯೂಟರ್ ಬರೆಯುವಾಗ ನಾನು ಸ್ಪೆಲ್ಲಿಂಗ್ ರಾಂಗ್ ಬರೀತೆ ಏನಾಯಿತು, ಸೊ ಇದು ಹೈಲೈಟ್ ಮಾಡ್ತಾ ಇದೆ ಅಲ್ವಾ. ಸೊ ಸ್ಪೆಲ್ಲಿಂಗ್ ರಾಂಗ್ ಇದ್ದಾಗ ಏನು ಮಾಡುತ್ತೆ ರೆಡ್ ಲೈನನ್ನು ಇಂಡಿಕೇಟ್ ಮಾಡುತ್ತೆ, ಅಂಡರ್ಲೈನನ್ನು. ಓಕೆ, ಅದೇ ಗ್ರಾಮರ್ ಮಿಸ್ಟೇಕ್ ಇದ್ದಾಗ ಏನಾಗುತ್ತೆ ಹೇಳಿ, ಸೊ ಈಗ ಇದನ್ನು ಗ್ರಾಮರ್ ಮಿಸ್ಟೇಕ್ ಇದೆ ಅಲ್ವಾ. ಸೊ ಗ್ರಾಮರ್ ಮಿಸ್ಟೇಕ್ ಇದ್ದಾಗ ಯಾವ ಒಂದು ಅಂಡರ್ಲೈನನ್ನು ಇಂಡಿಕೇಟ್ ಮಾಡುತ್ತೆ, ಗ್ರೀನ್ ಅಂಡರ್ಲೈನನ್ನು ಅದೇನು ಮಾಡುತ್ತೆ ಇಂಡಿಕೇಟ್ ಮಾಡುತ್ತೆ ಅಲ್ವಾ. ಸೊ ಇಲ್ಲೇನಾಗಬೇಕಿತ್ತು ಆ್ಯಕ್ಚುಲಿ ವಾಟ್ ಈಸ್ ದ ಯೂಸಸ್ ಆಫ್ ಕಂಪ್ಯೂಟರ್ಸ್ ಅಂತ ಮಾಡಿದ್ದೆ ಅಲ್ವಾ. ಸೊ ಇದನ್ನು ಹೈಲೈಟ್ ಮಾಡ್ತಾ ಇದೆ ಅಂತ ಯಾಕೆ ಕೇಳಿದ್ರೆ ನಿಮ್ಗೆ ಗ್ರಾಮರ್ ಮಿಸ್ಟೇಕ್ ಇದೆ ಅಂತ ಅಲ್ವಾ. ಸೊ ನಾವೇನು ಮಾಡ್ಬೋದು, ಇದನ್ನು ಸರಿಯಾಗಿ ಮಾಡ್ಕೊಳ್ಬೋದು. ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಕಾಣಿಸ್ತದೆ ವಾಟ್ ಆರ್ ದಿ ಯೂಸರ್ಸ್ ಅಂತ ಬರೀಬೇಕಿತ್ತಲ್ವ, ಆರ್ ಹಾಕಬೇಕಿತ್ತು, ಇಲ್ಲಿ ನಾನು ಈಸ್ ಹಾಕಿದೆ ಅಲ್ವಾ. ಸೊ ಅದಕ್ಕೋಸ್ಕರ ಸೊ ಈಗ ಸರಿ ಆಯ್ತಲ್ವ. ಸೊ ಕಂಪ್ಯೂಟರ್ ನೋಡಿ ರೈಟ್ ಕ್ಲಿಕ್ ಮಾಡಿ ತೊಗೋಬೋದು, ಇಲ್ಲ ಅಲ್ಲಿ ಆಟೋ ಕರೆಕ್ಟ್ ಆಪ್ಷನಲ್ಲಿ F7 ಒತ್ತಿದ್ರೆ ಏನಾಗುತ್ತೆ ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ಚೆಕ್ ಬರುತ್ತೆ ಶಾರ್ಟ್ಕಟ್. ಓಕೆ,
ಸೊ ಇದು ಟೂಲ್ಸ್ ಮೆನು ಆಪ್ಷನ್ಸ್. ನೆಕ್ಸ್ಟು ಟೇಬಲ್ಸ್ ಅಂತ ಇದೆ. ಓಕೆ, ಸೊ ಇಲ್ಲಿ ಟೇಬಲ್ಸ್ ಅಂತಂದರೆ ನಮಗೆ ಬೇಕಾಗಿರೋ ಫಾರ್ಮೇಟ್ಸನ್ನು ಕ್ರಿಯೇಟ್ ಮಾಡುವಾಗ ನಾವೇನು ಮಾಡ್ತೀವಿ, ಟೇಬಲ್ಸ್ ಆಪ್ಷನನ್ನು ಯೂಸ್ ಮಾಡ್ಕೋತೀವಿ ಅಲ್ವಾ. ಸೊ ಆಗ ಇಲ್ಲಿ ಟೇಬಲ್ ಅಪ್ಲೈ ಮಾಡೋದಿದ್ರೆ ನಮಗೆ ಇಲ್ಲಿ ಎಷ್ಟು ಆಪ್ಷನ್ ಇದೆ, ಇಲ್ಲಿ ಇನ್ಸರ್ಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇನ್ಸರ್ಟ್ ಟೇಬಲ್ಸ್ ಅಂತ ಇದೆ, ಮತ್ತು ಡ್ರಾ ಟೇಬಲ್. ಡ್ರಾ ಟೇಬಲ್ ಅಂದರೆ ಯು ಕ್ಯಾನ್ ಡ್ರಾ ದಿ ಟೇಬಲ್ಸ್, ರೋ ಆ್ಯಂಡ್ ಕಾಲಮ್ಸನ್ನು ಏನು ಮಾಡ್ಬೋದು, ನಾವೇ ಹೀಗೆ ಡ್ರಾ ಮಾಡೋದು. ಕಾಣಿಸ್ತಾ ಇದೆ ಅಲ್ವಾ, ಇದು ನಾವೇ ಡ್ರಾ ಮಾಡುವಂಥದ್ದು. ಓಕೆ, ಸೊ ಬೇಡ ಅಂತಂದರೆ ಅದನ್ನೇ ನಮಗೆ ಡಿಲೀಟ್ ಮಾಡೋದಿದ್ರೆ ಇಲ್ಲಿ ಟೇಬಲ್ ಡಿಲೀಟ್, ಹೋಲ್ ಟೇಬಲ್ ಡಿಲೀಟ್, ಕಾಲಮ್ಸ್ ಡಿಲೀಟ್, ರೋ ಡಿಲೀಟ್, ಸೆಲ್ ಡಿಲೀಟ್. ನೀವು ಯಾವುದನ್ನು ಡಿಲೀಟ್ ಮಾಡಬೇಕು ಅಂತಿರೋ ಅದರ ಮೇಲ್ಗಡೆ ಕ್ಲಿಕ್ ಮಾಡಿದರೆ ಡಿಲೀಟ್ ಆಗುತ್ತೆ. ಓಕೆ, ಟೇಬಲ್ಸ್ ಪೂರ್ತಿ ಟೇಬಲ್ ಹೋಗುತ್ತೆ. ಓಕೆ, ಸೊ ಇನ್ನೊಂದು ಇನ್ಸರ್ಟ್ ಟೇಬಲ್ ಅಂತಂದರೆ ಇಲ್ಲಿ ಏನಾಗುತ್ತೆ ಕೇಳಿದ್ರೆ, ಟೇಬಲ್ ರೋ ಆ್ಯಂಡ್ ಕಾಲಮ್ಸನ್ನು ನಂಬರ್ ವೈಸ್ ನೀವು ಕೊಡುವಂಥದ್ದು. ಓಕೆ, ಸೊ ಇಲ್ಲಿ ಬಂದು ಇನ್ಸರ್ಟ್ ಟೇಬಲ್ ತೊಗೊಂಡಾಗ ಇಲ್ಲಿ ನಿಮಗೆ ಎಷ್ಟು ರೋ ಎಷ್ಟು ಕಾಲಮ್ಸ್ ಬೇಕು ಅದನ್ನು ಕೊಡ್ಬೋದು. ಇಲ್ಲಿ 6 × 6, 6 ಕಾಲಮ್ 6 ರೋ ಹೀಗೆ ಬರುತ್ತೆ. ಓಕೆ, ಸೊ ನೀವು ಇಲ್ಲೇನೋ ಒಂದು ಟೈಪ್ ಮಾಡಿದಿರಿ, ಸೊ ಇಲ್ಲೂ ಟೈಪ್ ಮಾಡಿದಿರಿ, ಇವೆರಡರ ಮಿಡ್ಲಲ್ಲಿ ನಿಮ್ಗೆ ಏನಾಗಬೇಕು, ಒಂದು ಕಾಲಮ್ಸ್ ಬೇಕು ಅಲ್ವಾ. ಸೊ ಒಂದು ಕಾಲಮ್ ಬೇಕು ಅಂದಾಗ ಅದನ್ನು ಇನ್ಸರ್ಟ್ ಮಾಡಲಿಕ್ಕೂ ಇದೆ. ಓಕೆ, ಇಂಡಿವಿಜುವಲ್ ಹೋಲ್ ಟೇಬಲ್ ಇನ್ಸರ್ಟ್ ಮಾಡ್ಬೋದು, ಇಲ್ಲ ಇಂಡಿವಿಜುವಲ್ ಕಾಲಮ್ ರೈಟ್ ರೋಸನ್ನು ಇನ್ಸರ್ಟ್ ಮಾಡ್ಬೋದು. ಸೊ ಇಲ್ಲಿ ಕಾಲಮ್ ಲೆಫ್ಟ್, ರೈಟ್, ಅಬೋವ್, ಬಿಲೋ ಅಂತ ಇರುತ್ತೆ ಅಲ್ವಾ. ಸೊ ನಮಗೆ ಯಾವ ಕಡೆ ಬೇಕು, ಲೆಫ್ಟ್ ಸೈಡ್ ಬೇಕಿದ್ರೆ ಲೆಫ್ಟ್ ಅಂತ ತಗೋ, ರೈಟ್ ಸೈಡ್ ಬೇಕಿದ್ರೆ ರೈಟ್ ಸೈಡ್ ಬೇಕು. ಓಕೆ, ಸೊ ನಾನೀಗ ಲೆಫ್ಟ್ ಸೈಡ್ ಅಂತ ತಗೋತೀನಿ. ಸೊ ಇಲ್ಲಿ ಮಿಡ್ಲಲ್ಲಿ ಬಂತು ಅಲ್ವಾ. ಓಕೆ, ಸೊ ಇದು ಟೇಬಲ್ ಇನ್ಸರ್ಟ್ ಮಾಡೋದು. ಬೇಡ ಅಂದರೆ ಈಗ ಇದೇ ಒಂದು ರೋ ಬೇಡ ಅಂತಂದರೆ ರೋನೇ ಡಿಲೀಟ್ ಮಾಡ್ಬೋದು, ಇಂಡಿವಿಜುವಲ್ ಆಗಿ ರೋಸ್ ರೋ. ಓಕೆ, ಟೇಬಲ್ ಬೇಡ ಅಂದರೆ ಟೇಬಲ್ ಡಿಲೀಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಟೇಬಲ್ ಆಟೋ ಫಾರ್ಮೇಟ್ ಅಂತಂದರೆ ಈಗ ಇದಕ್ಕೆ ಒಂದು ಫಾರ್ಮೇಟನ್ನು ಸೆಟ್ ಮಾಡ್ಬೋದು, ಇಲ್ಲ ಸಿಲೆಕ್ಟೆಡ್ ಫಾರ್ಮೇಟ್ಸನ್ನು ನೀವು ಅಪ್ಲೈ ಮಾಡ್ಬೋದು. ಈಗ ನಾವು ಟೆಂಪ್ಲೇಟ್ಸ್ ಅಂತ ಹೇಳಿದ್ನಲ್ಲ, ಸೊ ಟೆಂಪ್ಲೇಟ್ಸ್ ಥರನೇ ಇಲ್ಲಿ ಟೇಬಲಲ್ಲೂ ಒಂದು ಆಟೋ ಫಾರ್ಮೇಟನ್ನು ಕೊಟ್ಟಿರ್ತಾರೆ. ಸೊ ಇದರಲ್ಲಿ ನಿಮ್ಗೆ ಯಾವುದು ಬೇಕು ಅದನ್ನು ಇನ್ಸರ್ಟ್ ಮಾಡ್ಕೋಬೋದು. ಓಕೆ, ಸೊ ಆಲ್ರೆಡಿ ಡಿಸೈನ್ಸ್ ಇರುತ್ತೆ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಅಪ್ಲೈ ಮಾಡ್ಕೋಬೋದು. ಓಕೆ, ಕಾಣಿಸ್ತಾ ಇದೆ ಅಲ್ವಾ. ಓಕೆ, ಸೊ ಇದು ಟೇಬಲ್ ಆಟೋ ಫಾರ್ಮೇಟ್. ಓಕೆ, ಹೈಡ್ ಗ್ರಿಡ್ ಲೈನ್ಸ್ ಅಂದರೆ ಆ ಲೈನ್ಸ್ ಎಲ್ಲ ಏನಾಗುತ್ತೆ, ಹೈಡ್ ಆಗುತ್ತೆ. ಓಕೆ, ಶೋ ಅಂತಂದರೆ ಅವೆಲ್ಲ ಮತ್ತೆ ಶೋ ಆಗುತ್ತೆ. ಓಕೆ, ಆಮೇಲೆ ಆಟೋ ಫಿಟ್ ಅಂತ ಇದೆ. ಸೊ ಇಲ್ಲಿ ಆಟೋ ಫಿಟ್ ಅಂದ ತಕ್ಷಣ ಇಲ್ಲಿ ಎಷ್ಟು ಬರುತ್ತೆ, 3 ಆಪ್ಷನ್. ಆಟೋ ಫಿಟ್ಟಲ್ಲಿ 3 ಆಪ್ಷನ್ ಇದೆ. ಓಕೆ, ಸೊ ಇಲ್ಲಿ ನಿಮಗೆ ಎಷ್ಟು ಕಾಣಿಸ್ತಿದೆ, 5 ಕಾಣಿಸ್ತಾ ಇದೆ ಅಲ್ಲ. ಆ್ಯಕ್ಚುಲಿ ಆಟೋ ಫಿಟ್ಟಲ್ಲಿ 3 ಆಪ್ಷನ್ ಮಾತ್ರ ಇರುತ್ತೆ. ಯಾವ್ಯಾವುದು, ಆಟೋ ಫಿಟ್ ಟು ಕಂಟೆಂಟ್, ಆಟೋ ಫಿಟ್ ಟು ವಿಂಡೋಸ್, ಆಟೋ ಫಿಟ್ ಫಿಕ್ಸ್ಡ್ ಕಾಲಮ್ ವಿಡ್ತ್ ಅಂತ. ಓಕೆ, ಸೊ ಇಲ್ಲಿ ಆಟೋ ಫಿಟ್ ಟು ಕಂಟೆಂಟ್ ಅಂದರೆ ನಾವು ಏನು ಬರೆದಿರ್ತೀರಲ್ಲ, ಸೊ ನಾವು ಇಲ್ಲೇನೋ ಒಂದನ್ನು ಬರೆದಾಗ ಹೀಗೆ, ಸೊ ಆ ಟೆಕ್ಸ್ಟಿಗೆ ಅದೇನು ಮಾಡುತ್ತೆ, ಫಿಟ್ ಮಾಡ್ಕೊಳ್ಳುತ್ತೆ ಟೆಕ್ಸ್ಟ್. ಓಕೆ, ಇಟ್ ಈಸ್ ಆಟೋಮೆಟಿಕ್ಲಿ ಫಿಟ್ ದಿ ಟೆಕ್ಸ್ಟ್. ಓಕೆ, ಸೊ ಟೇಬಲ್ ಆಟೋ ಫಿಟ್ ಟು ಕಂಟೆಂಟ್. ಓಕೆ, ನೆಕ್ಸ್ಟು ವಿಂಡೋಸ್ ಅಂದರೆ ಕಾಮನ್. ಸೊ ಇಲ್ಲಿ ರೂಲರ್ ಎಲ್ಲಿಗಿರುತ್ತೆ, ಸೊ ಅಲ್ಲಿಗೆ ಅದೇನು ಮಾಡುತ್ತೆ, ಫಿಟ್ ಮಾಡುತ್ತೆ. ಓಕೆ, ಡಿಫಾಲ್ಟ್ ಆಟೋ ಫಿಟ್ಟೇ ಇರುತ್ತೆ, ಅದು ಆಟೋ ಫಿಟ್ ಟು ವಿಂಡೋಸ್ ಇರುತ್ತೆ. ಓಕೆ, ಸೊ ಕಾಲಮ್ ಫಿಕ್ಸ್ಡ್ ವಿಡ್ತ್ ಅಂದರೆ ನಾವು ಡ್ರಾ ಮಾಡಿದಾಗ ಹೆಚ್ಚು ಕಡಿಮೆ ಆದಾಗ ಅದನ್ನು ಸರಿ ಮಾಡ್ಕೊಳ್ಳುವಂಥದ್ದು. ಓಕೆ, ಸೊ ನೆಕ್ಸ್ಟು ಡಿಸ್ಟ್ರಿಬ್ಯೂಟ್ ರೋ ಇವೆಂಟ್ಲಿ, ಡಿಸ್ಟ್ರಿಬ್ಯೂಟ್ ಕಾಲಮ್ ಇವೆಂಟ್ಲಿ ಅಂತಂದರೆ ನಾವು ಡ್ರಾ ಮಾಡಿದಾಗ ಹೀಗೆ, ಸೊ ಇದು ಕಾಲಮ್ ಎಲ್ಲ ಏನಾಗುತ್ತೆ, ಈಕ್ವಲ್ ಇರೋದಿಲ್ಲ. ಓಕೆ, ಇಲ್ಲಿ ಕಾಲಮ್ಸ್ ಈಕ್ವಲ್ಸ್ ಇಲ್ಲ. ಸೊ ಈಕ್ವಲ್ಸ್ ಇಲ್ಲ ಅಂತಂದರೆ ನಾವು ಟೇಬಲ್ಸಿಗೆ ಹೋಗಿ ಏನು ಮಾಡ್ಬೋದು, ಡಿಸ್ಟ್ರಿಬ್ಯೂಟ್ ರೋ ಇವೆಂಟ್ಲಿ ಅಂದ ತಕ್ಷಣ ಏನಾಗುತ್ತೆ, ಸೊ ಇಲ್ಲಿ ಕೆಳಗಡೆ ನೋಡ್ತಾ ಇರಿ, ಡಿಸ್ಟ್ರಿಬ್ಯೂಟ್ ರೋ ಇವೆಂಟ್ಲಿ ಅಂದರೆ ರೋ ಎಲ್ಲ ಡಿಸ್ಟ್ರಿಬ್ಯೂಟ್ ಆಯಿತು. ಸೊ ಹಾಗೆ ಡಿಸ್ಟ್ರಿಬ್ಯೂಟ್ ಕಾಲಮ್ ಇವೆಂಟ್ಲಿ ಅಂದರೆ ಕಾಲಮ್ ಈಕ್ವಲ್ ಆಯಿತು. ಓಕೆ, ಸೊ ರೋ ಮತ್ತು ಕಾಲಮ್ಸನ್ನು ಈಕ್ವಲ್ ಮಾಡೋದು. ಓಕೆ, ಆಟೋ ಫಿಟ್ ಆಯಿತು. ಕನ್ವರ್ಟ್ ಅಂತಂದರೆ ಟೆಕ್ಸ್ಟ್ ಟು ಟೇಬಲ್, ಟೇಬಲ್ ಟು ಟೆಕ್ಸ್ಟ್. ಅಂದರೆ ನಮಗೀಗ ಇದೊಂದು ಟೇಬಲ್ಸ್ ಇದೆ, ಇದರೊಳಗೆ ಟೆಕ್ಸ್ಟ್ ಇದೆ, ನಮಗೆ ಟೇಬಲ್ಸ್ ಬೇಡ ಅಂತಂದರೆ ಅದನ್ನೇನು ಮಾಡ್ಬೋದು, ಆಟೋಮೆಟಿಕ್ಲಿ ಕನ್ವರ್ಟ್ ಮಾಡ್ಬೋದು. ಟೇಬಲ್ ಟು ಟೆಕ್ಸ್ಟ್ ಟು ಟೇಬಲ್, ಟೇಬಲ್ ಟು ಟೆಕ್ಸ್ಟ್. ಓಕೆ, ಸೊ ಇಲ್ಲಿ ರೋ ಕಾಲಮ್ಸ್ ಬೇಕು ಅಂದರೆ ಇಟ್ಕೋಬೋದು, ಇಲ್ಲ ಅಂತಂದರೆ ತೆಗಿಬೋದು ಮತ್ತೆ. ಓಕೆ, ಸೊ ಇಲ್ಲ ನಿಮಗೆ ಟ್ಯಾಬ್ಸಲ್ಲಿ ಬೇಕಿದ್ರೆ ಟ್ಯಾಬ್ಸಲ್ಲಿ ಹಾಕ್ಕೋಬೋದು ಹೀಗೆ. ಓಕೆ,
ಇಲ್ಲಿ ಸೆಲೆಕ್ಟ್ ಮಾಡಿ ಕನ್ವರ್ಟ್ ಟೆಕ್ಸ್ಟ್ ಟು ಟೇಬಲ್ ಟು ಟೆಕ್ಸ್ಟ್. ಇಲ್ಲಿ ಟ್ಯಾಬ್ ಬೇಕೋ ಕಾಮಾ ಬೇಕೋ ಯಾವ್ದು ಬೇಕು ಅಂತ ಇಟ್ಕೋಬೇಕು. ಓಕೆ ಮಾಡಿದರೆ ಏನಾಗುತ್ತೆ, ಕನ್ವರ್ಟ್ ಆಗುತ್ತೆ. ಟೆಕ್ಸ್ಟ್ ಟು ಟೇಬಲ್ ಅಂತಂದರೆ ಈಗ ಟೆಕ್ಸ್ಟ್ ಇದ್ದಿದ್ದನ್ನು ಆ ಟೇಬಲ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. ಓಕೆ, ಇಲ್ಲಿ ಎಷ್ಟು ರೋ ಬೇಕೋ ಅಷ್ಟು ರೋ ಅನ್ನು ಕೊಟ್ಟರೆ ಇದು ಆಟೋಮೆಟಿಕ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಸಾರ್ಟಿಂಗ್ ಅಂತ ಇದೆ. ಇಲ್ಲಿ ಸಾರ್ಟಿಂಗ್ ಅಂತಂದರೆ ಈಗ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್ಸ್ಗೆ ಕನ್ವರ್ಟ್ ಮಾಡೋದು. ಓಕೆ, ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಸೊ ಇದು ಏನಾಗಿದೆ, ನಮಗೆ ಅಸೆಂಡಿಂಗ್ ಆರ್ಡ್ರಿಗೆ ಕನ್ವರ್ಟ್ ಆಗಬೇಕು. ಓಕೆ, ಎ ಟು ಝೆಡ್. ಸೊ ಅದಕ್ಕೆ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಆಪ್ಷನ್ ಇದೆ. ಓಕೆ, ಇಲ್ಲಿ ಸಾರ್ಟ್. ಸೊ ಇಲ್ಲಿ ಕಾಲಮ್ ಒಂದು ಹೋಲ್ ಟೇಬಲ್ ಬೇಕಿದ್ರೆ ಅದನ್ನು ಮಾಡ್ಬೋದು, ಇಲ್ಲ ಒಂದು ಕಾಲಮ್ ವೈಸನ್ನು ಮಾಡ್ಕೊಳ್ಬೋದು ಇಲ್ಲಿ. ಓಕೆ, ಸೊ ಕೊಟ್ಟಾಗ ಇಲ್ಲಿ ಏನಾಗುತ್ತೆ, ಚೇಂಜಸ್ ಆಯಿತು. ಆ್ಯಪಲ್ ಫಸ್ಟ್ ಬಂತಲ್ವ. ಸೊ ಇದು ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಆರ್ಡರಿಗೆ ಕನ್ವರ್ಟ್ ಮಾಡೋದು. ಓಕೆ, ನೆಕ್ಸ್ಟು ಫಾರ್ಮುಲಾ ಅಂತ ಇದೆ. ಇಲ್ಲಿ ಫಾರ್ಮುಲಾ ಅಂತಂದರೆ ಇಟ್ಸ್ ಯೂಸ್ ಫಾರ್ ಕೌಂಟಿಂಗ್ ಪರ್ಪಸ್, ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಪರ್ಪಸ್ಸಿಗೆ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಒಂದಿಷ್ಟು ಅಮೌಂಟನ್ನು ನಾವು ಏನು ಮಾಡಿದ್ವಿ, ಓಕೆ. ಸೊ ಇದಿಷ್ಟನ್ನು ಕೌಂಟ್ ಮಾಡ್ಕೋಬೇಕು. ಸೊ ಆಗ ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡೋ ಬದಲಿಗೆ ಫಾರ್ಮುಲಾಕ್ಕೆ ಹೋಗಿ ಇಲ್ಲಿ ಫಾರ್ಮುಲಾ ಅಂತ ಇದೆ. ಸೊ ಇಲ್ಲಿ ಫಾರ್ಮುಲಾನ ನೀವು ಏನು ಮಾಡ್ಬೋದು, ಇಲ್ಲಿ ಅಪ್ಲೈ ಮಾಡ್ಕೊಂಡು ಇಲ್ಲಿ ಈಸ್ ಈಕ್ವಲ್ ಟು ಸಮ್ ಮೀನ್ಸ್ ಅಡಿಷನ್ ಅಬೋ, ಮೇಲ್ಗಡೆ ಇರುವಂಥದ್ದು ಸಮ್ ಆಗಬೇಕು. ನಾವು ಕರ್ಸರಲ್ಲಿ ಇಟ್ಕೊಳ್ಬೇಕು, ಎಲ್ಲಿ ನಮಗೆ ಸಮ್ ಆಗಬೇಕು ಆ ಪ್ಲೇಸಿಗೆ ಕರ್ಸರ್ ಇಟ್ಕೊಂಡು ಓಕೆ ಮಾಡಿದರೆ ಏನಾಗುತ್ತೆ, ಸೊ ಇಲ್ಲಿ ಟೋಟಲ್ ಆಗುತ್ತೆ. ಓಕೆ, ಸೊ ಇದು ಫಾರ್ಮುಲಾ. ಅಲ್ಲಿ ಮೈನಸ್ ಬೇಕಿದ್ರೆ ನೀವು ಸಬ್ಸ್ಟ್ರಾಕ್ಷನ್ ಆಪ್ಷನನ್ನು ಯೂಸ್ ಮಾಡೋದು, ಸಮ್ ಬದಲಿಗೆ ಸಬ್ಸ್ಟ್ರಾಕ್ಷನ್ ಯೂಸ್ ಮಾಡಿದರೆ ಆಯಿತು. ಓಕೆ, ನೆಕ್ಸ್ಟು ಹೈಡ್ ಗ್ರಿಡ್ ಲೈನ್ಸ್ ಬೇಡ ಅಂದರೆ ಹೈಡ್ ಮಾಡೋದು ಅಂತ ಹೇಳಿದ್ನಲ್ಲ. ಸೊ ಅದನ್ನು ಹೈಡ್ ಮಾಡ್ಕೊಳ್ಳೋದು. ಸೊ ನೆಕ್ಸ್ಟ್ ಇನ್ನೊಂದು ಟೇಬಲ್ ಪ್ರಾಪರ್ಟೀಸ್ ಅಂತ ಇದೆ. ಓಕೆ, ಸೊ ಇಲ್ಲಿ ಟೇಬಲ್ ಪ್ರಾಪರ್ಟೀಸ್ ಅಂತಂದರೆ ನಮಗೆ ಟೇಬಲ್ ಅಲೈನ್ಮೆಂಟನ್ನು ಸೆಟ್ ಮಾಡೋದು. ಓಕೆ, ಇದು ಲೆಫ್ಟ್, ಇದು ರೈಟ್, ಇದು ಸೆಂಟರ್, ಇದು ರೈಟ್ ಸೈಡ್. ಈ ರೈಟ್ ಸೈಡ್ ಇಟ್ಟು ಓಕೆ ಮಾಡಿದರೆ ಏನಾಗುತ್ತೆ, ಈ ಕಡೆ ಬರುತ್ತೆ. ಓಕೆ, ನಮ್ಮ ಟೇಬಲ್ಸನ್ನು ಯಾವ ಸೈಡಿಗೆ ಸೆಟ್ ಮಾಡ್ಕೋಬೇಕು, ಸೊ ಅದು ಸೆಟ್ ಮಾಡೋದು. ಓಕೆ, ಸೊ ಇದು ಟೇಬಲ್ಸ್ ಮೆನುವಲ್ಲಿರುವಂಥ ಡಿಫ್ರೆಂಟ್ ಆಪ್ಷನ್ಗಳು. ಓಕೆ, ಸೊ ಇಲ್ಲಿ ನ್ಯೂ ವರ್ಷನ್ ತೊಗೊಂಡಾಗ ಟೇಬಲ್ಸ್ ಮೆನು ಅಂತ ಇರೋದಿಲ್ಲ. ಇನ್ಸರ್ಟ್ ಮೆನುದಲ್ಲಿ ಏನಿರುತ್ತೆ, ಟೇಬಲ್ ಅನ್ನುವಂಥ ಗ್ರೂಪನ್ನು ಮಾಡಿದ್ದಾರೆ. ಸೊ ಇದರಲ್ಲಿ ಇದೆ, ಇದು ಇನ್ಸರ್ಟ್. ಓಕೆ, ಇದು ಇನ್ಸರ್ಟ್ ಟೇಬಲ್. ನಮಗೆ ಎಷ್ಟು ಬೇಕು ರೋ ಮತ್ತು ಕಾಲಮ್ಸನ್ನು ಟೈಪ್ ಮಾಡ್ತಿದ್ವಲ್ಲ ನಂಬರ್ಸಲ್ಲಿ, ಸೊ ಅದ್ರ ಬದಲು ಇಲ್ಲಿ ಕ್ಲಿಕ್ ಮಾಡ್ಬೋದು. ಇಲ್ಲ ಇನ್ಸರ್ಟ್ ಟೇಬಲ್ ಅಂತ ಇಲ್ಲ, ಇಲ್ಲಿ ಬಂದು ನಂಬರ್ಸನ್ನು ಕೊಡ್ಬೋದು. ಓಕೆ, ಸೊ ಇಲ್ಲ ಡ್ರಾ ಟೇಬಲ್ ಅಂತ ತೊಗೊಂಡ್ರೆ ಡ್ರಾ ಟೇಬಲ್ಲು ಮಾಡ್ಬೋದು. ಓಕೆ, ಸೊ ಇದು ನ್ಯೂ ವರ್ಷನಲ್ಲಿ ಟೇಬಲ್ಸ್. ಈಗ ನಾವು ಟೇಬಲ್ ಅಪ್ಲೈ ಮಾಡಿದಾಗ ಮತ್ತೆ ಅದರ ಆಪ್ಷನ್ಸ್ ಎಲ್ಲ ಬರುತ್ತೆ. ಇಲ್ಲಿ ಲೇಔಟ್ ಇದೆ, ಆಟೋ ಫಾರ್ಮೆಟ್ಸ್ ಎಲ್ಲ ಇರುತ್ತಲ್ಲ, ಟೇಬಲ್ ಫಾರ್ಮೆಟ್ಸ್, ಈ ಆಪ್ಷನ್ ಎಲ್ಲ ಬರುತ್ತೆ. ಸೊ ಅದಾದಮೇಲೆ ಡ್ರಾ ಟೇಬಲ್, ಇರೇಸ್ ಟೇಬಲ್, ಡಿಲೀಟ್ ಟೇಬಲ್ ಬರುತ್ತೆ. ಲೇಔಟಲ್ಲಿ ಇದೆ ಇನ್ಸರ್ಟ್ ಟೇಬಲ್, ಇನ್ಸರ್ಟ್ ಬಿಲು, ಲೆಫ್ಟ್ ರೈಟು 4 ಟೈಪ್ಸಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಸೊ 4 ಟೈಪ್ಸು ಬರುತ್ತೆ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಹೆಡ್ಡಿಂಗ್ಸ್ ಎಲ್ಲ ಬರೆಯೋದಿದ್ರೆ ಇದಿಷ್ಟು ಸೆಲೆಕ್ಟ್ ಮಾಡಿ ಒಂದು ಲಾರ್ಜ್ ಸೆಲೆಕ್ಟೆಡ್ 2 or more ಸೆಲ್ಸ್ ಟು ಸಿಂಗಲ್ ಲಾರ್ಜ್ ಸೆಲ್ಸ್ ಮಾಡಲಿಕ್ಕೆ ನಾವು ಯಾವುದನ್ನು ಯೂಸ್ ಮಾಡ್ಬೋದು, ಮರ್ಜ್ ಸೆಲ್ಸ್ ಅಂತ. ಓಕೆ, ಈಗ ಮರ್ಜ್ ಮಾಡಿದ್ರು ಬರುತ್ತೆ, ಹೀಗೆ ಮರ್ಜ್ ಆಗಿಬಿಡುತ್ತೆ. ಓಕೆ, ಸೊ ಈ ಥರ ಆಪ್ಷನ್ಗಳನ್ನು ಅಲ್ಲಿ ಏನಾಗಿದೆ, ನ್ಯೂ ವರ್ಷನಲ್ಲಿ ಟ್ಯಾಬ್ಸನ್ನು ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಅಂದರೆ ಟೇಬಲನ್ನು ಇನ್ಸರ್ಟ್ ಟ್ಯಾಬಿಂದ ಮಾಡ್ಕೋಬೇಕು. ಟೇಬಲ್ ಇನ್ಸರ್ಟ್ ಆದಮೇಲೆ ಮತ್ತು ಆ ಟೇಬಲಿಗೆ ರಿಲೇಟೆಡ್ ಇರುವಂಥ ಡಿಸೈನ್ ಟ್ಯಾಬ್ ಮತ್ತು ಲೇಔಟ್ ಟ್ಯಾಬಿಗೆ ಬರುತ್ತೆ. ಓಲ್ಡ್ ವರ್ಷನಲ್ಲಿ ಸೊ ಟೇಬಲ್ಸ್ ಅನ್ನುವಂಥ ಮೆನೂಸಲ್ಲೇ ಅಷ್ಟು ಆಪ್ಷನನ್ನು ಯೂಸ್ ಮಾಡ್ಕೋಬೋದು. ಓಕೆ, ಡ್ರಾಪ್ ಡೌನ್ ಮೆನೂಸನ್ನು ಕೊಟ್ಟಿರ್ತಾರೆ, ಸೊ ಅದರಲ್ಲಿ ನಾವು ಯೂಸ್ ಮಾಡ್ಬೋದು.
ಸೊ ಇಲ್ಲೂ ಮರ್ಜ್ ಸೆಲ್ಸ್ ಅಂತ ಇದೆ, ಸ್ಪ್ಲಿಟ್ಸ್ ಸೆಲ್ಸ್ ಅಂತ ಇದೆ. ಸೊ ಇಲ್ಲಿ ಮರ್ಜ್ ಸೆಲ್ಸ್ ಅಂತ ಇದಿಷ್ಟು ರೋ ಅನ್ನು ನೀವು ಮರ್ಜ್ ಮಾಡಬೇಕು ಅಂದರೆ ಸೆಲೆಕ್ಟ್ ಮಾಡ್ಕೊಂಡು ಹೀಗೆ ಇಲ್ಲಿ ಟೇಬಲಿಗೆ ಬಂದು ಮರ್ಜ್ ಅಂತ ಕೊಟ್ಟರೆ ಇದೆ ಮರ್ಜ್ ಆಗುತ್ತೆ. ಓಕೆ, ಇದಕ್ಕೆ ಮರ್ಜ್ ಸೆಲ್ಸ್ ಓಲ್ಡ್ ವರ್ಷನಲ್ಲೂ ಇರುತ್ತೆ, ನ್ಯೂ ವರ್ಷನಲ್ಲೂ ಹಾಗೆ ಇರುತ್ತೆ. ಓಕೆ, ಸೊ ಹೀಗಿದೆ. ಓಕೆ, ಕಾಣಿಸ್ತಾ ಇದೆ ಅಲ್ವಾ? ಸೊ ಇದು ಮರ್ಜ್ ಸೆಲ್ಸ್. ಓಕೆ, ನೆಕ್ಸ್ಟ್ ಸ್ಪ್ಲಿಟ್ ಟೇಬಲ್ ಅಂತ ಇದೆ. ಸ್ಪ್ಲಿಟ್ ಟೇಬಲ್ಸ್ ಅಂತಂದರೆ ಸ್ಪ್ಲಿಟ್ ಸೆಲ್ಸ್ ಮತ್ತು ಸ್ಪ್ಲಿಟ್ ಟೇಬಲ್ ಅಲ್ವಾ? ಸ್ಪ್ಲಿಟ್ ಸೆಲ್ಸ್ ಅಂದರೆ ಕನ್ವರ್ಟ್ ಟು ಮಲ್ಟಿಪಲ್ ಸೆಲ್ಸ್ ಇನ್ ಸಿಂಗಲ್ ಸೆಲ್ಸ್, ಅಂದರೆ ಸಿಂಗಲ್ ಸೆಲ್ಸಲ್ಲಿರುವ ಸಿಂಗಲ್ ಸೆಲ್ಸ್ ಅಲ್ಲಿ ಮಲ್ಟಿಪಲ್ ಸೆಲ್ಸ್ ಆಗಿ ಕನ್ವರ್ಟ್ ಮಾಡೋದು. ಫಾರ್ ಎಕ್ಸಾಂಪಲ್ ಇದರಲ್ಲಿ 2 ರೋ ಬೇಕು ನಮಗೆ ಇದೊಂದು ಸೆಲ್ಲಲ್ಲಿ. ಸೊ ಆಗ ನಾವೇನು ಮಾಡ್ಬೋದು ಈ ಸೆಲ್ಗೆ, ಸೊ ಆಗ ಟೇಬಲ್ಸ್ ಇಲ್ಲಿ ಸ್ಪ್ಲಿಟ್ ಸೆಲ್ಸನ್ನು ಯೂಸ್ ಮಾಡಿ ಇಲ್ಲಿ ಎಷ್ಟು ರೋ ಎಷ್ಟು ಕಾಲಮ್ ಬೇಕು ಅಂತ ಕೊಟ್ಟರೆ ಏನಾಗುತ್ತೆ, ಇಲ್ಲಿ ಆಟೋಮೆಟಿಕ್ಲಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಇದು ಸ್ಪ್ಲಿಟ್ ಸೆಲ್ಸ್. ಓಕೆ, ಸೊ ನೆಕ್ಸ್ಟ್ ಇದಿಷ್ಟನ್ನು ಟೇಬಲನ್ನು ಬೇರೆ ಸಪ್ರೇಟ್ ಟೇಬಲ್ ಆಗಿ 2 ಟೇಬಲ್, ಒಂದು ಟೇಬಲ್ ಇರೋದನ್ನು ಕನ್ವರ್ಟ್ ಟು ಮಲ್ಟಿಪಲ್ ಟೇಬಲ್ಸ್. ಆಗ ನಾವೇನು ಮಾಡ್ಬೋದು, ಟೇಬಲ್ಸಲ್ಲಿ ಸ್ಪ್ಲಿಟ್ ಟೇಬಲ್ ಅನ್ನೋ ಆಪ್ಷನ್ ಬರುತ್ತೆ ಇಲ್ಲಿ, ಸ್ಪ್ಲಿಟ್. ಸೊ ಇದ್ರ ಯೂಸ್ ಮಾಡಿದಾಗ ಆಟೋಮೆಟಿಕ್ಲಿ ಏನಾಗುತ್ತೆ, ಟೇಬಲ್ಸ್ ಡಿವೈಡ್ ಆಗುತ್ತೆ. ಓಕೆ, ಸೊ ಇದು ಟೇಬಲ್ಸ್ ಮೆನುದಲ್ಲಿರುವಂಥ ಡಿಫ್ರೆಂಟ್ ಆಪ್ಷನ್ಸ್. ಓಕೆ, ನೆಕ್ಸ್ಟ್ ವಿಂಡೋಸಲ್ಲಿ ಏನಿದೆ ಕೇಳಿದ್ರೆ ಡಿಫ್ರೆಂಟ್ ಡಾಕ್ಯುಮೆಂಟನ್ನು ಅರೇಂಜ್ ಮಾಡ್ಕೊಳ್ಳುವಂಥದ್ದು. ಈಗ ಇನ್ಸರ್ಟ್ ನ್ಯೂ ವಿಂಡೋಸ್ ಅಂತಂದರೆ ಇದೇ ಒಂದು ಡಾಕ್ಯುಮೆಂಟನ್ನು ನಿಮ್ಗೆ ಏನು ಮಾಡುತ್ತೆ, ನ್ಯೂ ವಿಂಡೋಸಿಗೆ ತಂದುಕೊಡುತ್ತೆ. ಓಕೆ, ನ್ಯೂ ವಿಂಡೋಸ್ ಅಂದರೆ ಇಲ್ಲಿ ಮತ್ತೊಂದು ಆಯಿತು, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಡಾಕ್ಯುಮೆಂಟ್ 3.2 ಅಂತ ಕಾಣಿಸ್ತಾ ಇದೆ. ಸೊ ಈ ಕೆಳಗಡೆ ನಿಮ್ಗೆ ಇಲ್ಲಿ ಲಾಸ್ಟಲ್ಲಿ ಇಲ್ಲಿ ಬಂದಾಗ 2 ಡಾಕ್ಯುಮೆಂಟ್ ಆಯಿತು ಅಲ್ವ? ಸೊ ಫಸ್ಟ್ ಒನ್ ಇರೋದು ಇದು, ನೆಕ್ಸ್ಟ್ ಮತ್ತೆ ಆಟೋಮೆಟಿಕ್ಲಿ ಏನಾಯಿತು, ಇದು ಇನ್ಸರ್ಟ್ ಆಯಿತು. ಓಕೆ, ನೆಕ್ಸ್ಟು ಕಂಪೇರ್ ಸೈಡ್ ಬೈ ಸೈಡ್ ವಿತ್ ಡಾಕ್ಯುಮೆಂಟ್ ಅಂತ ಇದೆ. ಸೊ ವರ್ಟಿಕಲಿ 2 ಸೆಟ್ ಮಾಡಿಕೊಡುತ್ತೆ ಆ ಕಡೆ ಈ ಕಡೆ. ಓಕೆ, ಸೊ ನೆಕ್ಸ್ಟು ಅರೇಂಜ್ ಆಲ್ ಅಂತಂದರೆ ಹಾರಿಜಾಂಟಲ್ ಆಗಿ ಅರೇಂಜ್ ಮಾಡುತ್ತೆ, ಮೇಲೆ ಕೆಳಗೆ ಅರೇಂಜ್ ಮಾಡುತ್ತೆ. ಓಕೆ, ಸೊ ಇದರಲ್ಲಿ ಎಷ್ಟಿದೆ, ನ್ಯೂ ವಿಂಡೋಸ್ ಅಂದರೆ ಹೊಸ ವಿಂಡೋಸಿಗೆ ಇರುವಂಥ ಕರೆಂಟ್ ಡಾಕ್ಯುಮೆಂಟನ್ನು ನ್ಯೂ ವಿಂಡೋಸಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಅರೇಂಜ್ ಆಲ್ ಅಂತಂದರೆ ಏನು ಮಾಡುತ್ತೆ, ಹಾರಿಜಾಂಟಲಿ ಅರೇಂಜ್ ಮಾಡುತ್ತೆ. ಇದು ಅರೇಂಜ್ ಸೈಡ್ ಬೈ ಸೈಡ್ ಅಂದರೆ ವರ್ಟಿಕಲಿ ಮಾಡುತ್ತೆ. ಈಗ ಕ್ಲೋಸ್ ಅಂತ ಇದೆ, ಇದು ಕ್ಲೋಸ್ ಆಗುತ್ತೆ. ಓಕೆ, ಇದೆ ಕಂಪೇರ್ ಸೈಡ್ ವಿತ್ ಇರುತ್ತೆ. ಆಮೇಲೆ ಸ್ಪ್ಲಿಟ್ ಅಂದರೆ ನಮಗೆ ಬೇಕಿರೋ ಈ ಕರೆಂಟ್ ಡಾಕ್ಯುಮೆಂಟನ್ನು ನಮಗೆ ಒಂದು ಕಡೆಗೆ ಸ್ಪ್ಲಿಟ್ ಮಾಡ್ಬೋದು. ಇಲ್ಲಿ ಸ್ಪ್ಲಿಟ್ ಆಪ್ಷನ್ ಬರುತ್ತೆ, ಇಲ್ಲಿ ಕ್ಲಿಕ್ ಮಾಡಿದಾಗ ಇದು 2 ಡಾಕ್ಯುಮೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಕಾಣಿಸ್ತಾ ಇದೆಯಲ್ವ? ಸೊ ಇದು ಬೇರೆ. ಸೊ ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲೊಂದು ಡಾಕ್ಯುಮೆಂಟ್ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿದರೆ ಸೊ ಇಲ್ಲೊಂದು ಡಾಕ್ಯುಮೆಂಟ್, ಅಂದರೆ ಕರೆಂಟ್ ಡಾಕ್ಯುಮೆಂಟನ್ನು ಸ್ಪ್ಲಿಟ್ಟು ಮಲ್ಟಿಪಲ್ ಡಾಕ್ಯುಮೆಂಟ್. ಆಮೇಲೆ ರಿಮೂವ್ ಸ್ಪ್ಲಿಟ್. ಓಕೆ, ಸೊ ಇಲ್ಲಿ ನಮಗೇನಾಗಿದೆ, ನ್ಯೂ ವರ್ಷನಲ್ಲಿ ವಿಂಡೋಸ್ ಅನ್ನುವಂಥ ಆಪ್ಷನ್ ಇರೋದಿಲ್ಲ, ರಿವ್ಯೂ ಇರುತ್ತೆ. ಓಕೆ, ರಿವ್ಯೂ ಅಂತ ಇರುತ್ತೆ, ವ್ಯೂ ಅಂತ ಇರುತ್ತೆ, ರಿವ್ಯೂ ಅಂತ ಇರುತ್ತೆ. ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ಚೆಕ್ ಟೂಲ್ಸ್ ಮೆನುದಲ್ಲಿರುವಂಥ ಆಪ್ಷನ್ ಅಲ್ಲ, ರಿವ್ಯೂ ಅಲ್ಲಿರುತ್ತೆ. ವ್ಯೂ ಅಲ್ಲಿ ನಮಗೇನಿರುತ್ತೆ ಕೇಳಿದ್ರೆ ಇದರಲ್ಲಿ ಫಾರ್ಮೆಟ್ ಮೆನು ಮತ್ತು ಫೈಲ್ ಮೆನುದಲ್ಲಿರೋ ಆಪ್ಷನ್ ಎಲ್ಲ ಬರುತ್ತೆ. ಇಲ್ಲಿ ಫೈಲ್ ಮೆನುದಲ್ಲಿರುವಂಥ ಪೇಸೆಟ್, ಪ್ರಿಂಟ್, ಪ್ರಿವ್ಯೂ, ಪ್ರಿಂಟ್, ಇವು ಈ ಆಪ್ಷನ್ಗಳೆಲ್ಲ ಏನು ಬರುತ್ತಲ್ಲ, ಸೊ ಅದೆಲ್ಲ ಏನಾಗುತ್ತೆ ನಮಗೆ ಇಲ್ಲಿ ನ್ಯೂ ವರ್ಷನಲ್ಲಿ ಬೇರೆ ಬೇರೆ ಪೇಜ್ ಲೇಔಟ್ ಆಗಿರುತ್ತೆ, ರಿವ್ಯೂ ಆಗುತ್ತೆ, ವ್ಯೂ ಅಲ್ಲಿ ಇರುತ್ತೆ ಕೆಲವು ಆಪ್ಷನ್ಸ್ ಎಲ್ಲ. ಓಕೆ, ಸೊ ಆಮೇಲೆ ವಿಂಡೋಸಲ್ಲಿರುವಂಥ ಆಪ್ಷನ್ ಇದೆ, ಇಲ್ಲಿದೆ ಯಾವುದರಲ್ಲಿದೆ, ವ್ಯೂ ಅಲ್ಲಿ ನ್ಯೂ ಅರೇಂಜ್ ಸ್ಪ್ಲಿಟ್ ಅನ್ನೋಂಥ ಆಪ್ಷನ್ ಇದೆ. ಸೊ ಇಲ್ಲಿ ಡಾಕ್ಯುಮೆಂಟ್ 1 ಬೇರೆ ಬೇರೆ ಡಾಕ್ಯುಮೆಂಟಿಗೆ ಟ್ರಾನ್ಸ್ಫರ್ ಮಾಡೋದು. ಇಲ್ಲಿ ವ್ಯೂ ಸೈಡ್ ಬೈ ಸೈಡ್, ಸಿಂಕ್ರೊನೈಸ್, ಆಮೇಲೆ ರಿಸೆಟ್ ವಿಂಡೋಸ್, ಅಲ್ಲಿ ಕ್ಲೋಸ್ ವಿಂಡೋಸ್ ಅಂತ ಇತ್ತಲ್ಲ, ಸೊ ಅದೇ ಆಪ್ಷನ್ ನ್ಯೂ ವರ್ಷನಲ್ಲಿ ಇರುತ್ತೆ. ಓಕೆ, ಸೊ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ಹೇಳಿರುವಂಥ ಕಾನ್ಸೆಪ್ಟ್ ಅಂದರೆ ಟೂಲ್ಸ್ ಮೆನು, ಟೇಬಲ್ಸ್ ಮೆನು ಮತ್ತು ವಿಂಡೋಸ್ ಮೆನುದಲ್ಲಿರುವಂಥ ಡಿಫ್ರೆಂಟ್ ಆಪ್ಷನ್ಗಳ ಯೂಸಸ್ಗಳನ್ನು ಹೇಗೆ ಅನ್ನೋದನ್ನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಓಕೆ, ಸೊ ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ಸ್ ಮಾಡಿರಿ. ಓಕೆ, ಥ್ಯಾಂಕ್ ಯು, ಬೈ ಬೈ, ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.